2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ಗುಂಡಿಗೆ ಹಾಗೂ ಸ್ಫೋಟಕಕ್ಕೆ ಬಲಿಯಾದಂತಹ 40 ಜನ ಸಿಆರ್ಪಿಎಫ್ನ ಹುತಾತ್ಮ ವೀರ ಯೋಧರಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಬಸಲಿಂಗಪ್ಪ ಮುಂಡರಗಿ ನೇತೃತ್ವದಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಹಾಗೂ ಎಲ್ಲ ವೀರನಾರಿಯರ ಹಾಗೂ ಅರಸೇನೆ ಪಡೆಗಳ ಯೋಧರ ಸಹಯೋಗದೊಂದಿಗೆ ತೋಂಟದಾರ್ಯ ಮಠದಿಂದ ಮಹಾತ್ಮ ಗಾಂಧಿ ಸರ್ಕಲ್ವರೆಗೆ ಮೌನ ಯಾತ್ರೆಯೊಂದಿಗೆ ಕ್ಯಾಂಡಲ್ ಹಿಡಿದುಕೊಂಡು ಪಂಚಿನ ಮೆರವಣಿಗೆಯ ಮೂಲಕ ಗದಗ ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಹುತಾತ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿ ಹಾಗೂ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು. ನಂತರ 40 ಜನ ಹುತಾತ್ಮ ವೀರ ಯೋಧರಿಗೆ ಮೇಣದ ಬತ್ತಿ ಬೆಳಗಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪ್ರತಿ ವರ್ಷ ಫೆಬ್ರವರಿ 14ರಂದು ಭಾರತೀಯರಿಗೆ ಕರಾಳ ದಿನ. 2019ರಲ್ಲಿ ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿಗೆ ಸುಮಾರು 40 ಜನ ಸಿಆರ್ಪಿಎಫ್ನ ಯೋಧರು ಬಲಿಯಾದ ದಿನ. ಅಂದು 40 ಮನೆಗಳನ್ನು ಬೆಳಗ್ತಿದ್ದ ದೀಪ ಆರಿದ ದಿನ. ದೇಶದ ಕಣ್ಣುಗಳಲ್ಲಿ ಆಕ್ರೋಶ ತುಂಬಿ ದುಃಖ ಉಕ್ಕರಿಸಿ ಬಂದ ದಿನ. 40 ವೀರ ಯೋಧರ ಚಿತ್ರ ದೇಹಗಳನ್ನು ಕಂಡಾಗ ಕಣ್ಣೀರ ಧಾರೆ ಮುಟ್ಟಿದ ದಿನ. ಆ ಭೀಕರ ಪುಲ್ವಾಮಾ ದಾಳಿ ಗುಂಡಿಗೆ 5 ವರ್ಷ. ಆತ್ಮಹತ್ಯೆ ಬಾಂಬರ್ ಸ್ಫೋಟಕಗಳನ್ನು ತುಂಬಿದ ವಾಹನ ಬೆಂಗಾವಲು ಪಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಘಟನೆ ಸಂಭವಿಸಿತು. ಆದ್ದರಿಂದ ಫೆಬ್ರವರಿ 14 ಭಾರತ ದೇಶದ ಕರಾಳ ದಿನ ಅಂತ ಭಾವಿಸಿ ಇಂದು ನಾವೆಲ್ಲರೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಜಿಲ್ಲಾ ಘಟಕದ ಎಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲ ವೀರ ನಾರಿಯರು ಮತ್ತು ಅರಸೇನಾ ಪಡೆಗಳ ಯೋಧರು ಮತ್ತು ಸಮಸ್ತ ಹಾಲಿ ಮತ್ತು ಮಾಜಿ ಸೈನಿಕ ಕುಟುಂಬದವರೆಲ್ಲರೂ ಸೇರಿಕೊಂಡು ಹುತಾತ್ಮ ವೀರ ಯೋಧರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಶ್ರದ್ಧಾಂಜಲಿ ಮತ್ತು ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಅನೇಕ ಮಾಜಿ ಸೈನಿಕರು, ವೀರ ನಾರಿಯರು, ಅರಸೇನಾ ಪಡೆಗಳ ಯೋಧರ ಕುಟುಂಬಸ್ಥರು ಇದರಲ್ಲಿ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NPS TV 4 ಗದಗ.